ಧೂತಾವತ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ವಾಲ್ಮೀಕಿರ್ಗೋಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ತನ್ನ ಪುಚ್ಛವನ್ನ ನೆಲಕ್ಕೆ ಬಡಿದು ಕಿವಿಗಳನ್ನು ನೆಟ್ಟಗಾಗಿಸಿ ಅತ್ಯಂತ ಪ್ರಭೆಯುಳ್ಳವನಾಗಿ ಬೆಟ್ಟವನ್ನ ಒತ್ತಿ ಹಿಡಿದು ಧೀರನಾದ ಹನುಮಂತ ಆಕಾಶಕ್ಕೆ ನೆಗೆದ. ಆಗ ಏನಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ 41ನೇ ಶ್ಲೋಕ. ಹರೇ ರಾಮ. ದೀಪ ಅವ್ರು ಹೇಳಿ. ಸಪ್ತದ್ವೀಪವತಿ ಪೃಥ್ವಿ ಸಪ್ತದ್ವೀಪವತಿ ಪೃಥ್ವಿ ಸಪ್ತದ್ವೀಪವತಿ ಪೃಥ್ವಿ ಚಕಂಪೆ ತೇನ ಪೀಡಿತಾ ಚಕಂಪೆ ಪೀಡಿತಾ ಚಕಂಪೇನ ಪೀಡಿತಾ ಶಾಖೇವ ಶಾಖಿನ ಸ್ನಿಗ್ಧಾ ಸಾಕೇವ ಸಾಕಿನ ಸ್ಥಿತಾ ಸಾಕೇವ ಸಾಕಿನ ಸಿದ್ಧಾ ಪಲ್ಲವಾ ಬಲಿಶಾಲಿನಿ ಪಲ್ಲವಾ ಬಲಿಶಾಲಿನಿ ಪಲ್ಲವಾ ಬಲಿಶಾಲಿನಿ. 7 ದ್ವೀಪಗಳಿಂದ ಕೂಡಿದ ಸಮುದ್ರದ ಮಧ್ಯದಲ್ಲಿರುವಂತಹ ಪೃಥ್ವಿ ತೇನ ಪೀಡಿತಾ ಚಕಂಪೆ, ಆ ಹನುಮಂತನ ಬೆಟ್ಟವನ್ನ ಒತ್ತುವ ಕ್ರಿಯೆಯಿಂದ ಭೂಮಿಯು ಪೀಡಿತಳಾಗಿ ಕಂಪಿಸಿದಳು. ಎಂಥ ಪೃಥ್ವಿ ಅನ್ನೋದಕ್ಕೆ ಪಲ್ಲವಾವಲಿಶಾಲಿನಿ ಸ್ನಿಗ್ಧಾ ಶಾಖಿನಃ ಶಾಖಾ ಇವ ಪೃಥ್ವಿ ಚಕಂಪೆ. ಒಂದು ಗೆಲ್ಲಿನ ಮೇಲೆ ಕೂತ್ರೆ ಅದನ್ನ ನೆಗೆದು ಇನ್ನೊಂದು ಕಡೆಗೆ ಹಾರುವಾಗ ಹೇಗೆ ಇಡೀ ಗೆಲ್ಲಿನ ಎಲೆಗಳೆಲ್ಲ ಉದುರಿ ಅಥವಾ ಒಂದಿಷ್ಟು ಹೂಗಳೆಲ್ಲ ಕೆಳಕ್ಕೆ ಜಾರಿ ಬೀಳುವ ಚಿತ್ರಣವನ್ನ ಹೇಗೆ ನೀವು ಗಮನಿಸ್ತೀರೋ ಹಾಗೇನೆ ಇದು ಕೂಡ ಒಂದು ರೀತಿ ವಿಚಿತ್ರವಾದ ಸ್ಥಿತಿಯಲ್ಲಿ ಆಕಾಶಕ್ಕೆ ಅವನು ನೆಗೆಯುವಾಗ ಭೂಮಿ ನಡುಗಿತು. ಕೋಮಲವಾದ ಸ್ನಿಗ್ಧವಾದಂತಹ ಮರದ ಟೊಂಗೆಯೊಂದು ನಡುಗಿ ಬಿದ್ದಂತೆ, ನಡುಗಿ ಅಲ್ಲಾಡಿದಂತೆ ಭೂಮಿಯು ಚಕಂಪೆ. ಪಲ್ಲವಾವಲಿಶಾಲಿನಿ ಸ್ನಿಗ್ಧಾ ಶಾಖಿನಃ ಶಾಖಾ ಇವ ಚಕಂಪೆ. ಒಂದು ಉದಾಹರಣೆ ಕೊಟ್ಟದ್ದು ಅಂದ್ರೆ ಒಂದು ವಿವರಣೆ ಕೊಟ್ಟದ್ದು ಸಪ್ತದ್ವೀಪವದಿಯಾದ ಭೂಮಿಯು ಪೀಡಿತಳಾದಳು, ನಡುಗಿದಳು. ಹೇಗೆ ಅಂದ್ರೆ ಹಸುರಾದ ಚಿಗುರೆಲೆಗಳಿಂದ ಕೂಡಿದ ತೆಳ್ಳಗಿನ ಗಿಡವೊಂದರ ಗೆಲ್ಲುವನ್ನ ಮಂಗವೊಂದು ಹಾರಿ ಪಕ್ಕಕ್ಕೆ ನೆಗೆಯುವಾಗ ಆ ಎಲೆಗಳೆಲ್ಲ ಹೇಗೆ, ಹೂಗಳೆಲ್ಲ ಹೇಗೆ ಜಾರಿ ಬೀಳ್ತಾವೋ ಅಥವಾ ಜೋರಾಗಿ ನಡುಗುತ್ತಾವೋ ಹಾಗೆ ಈ ಭೂಮಿಯು ಕೂಡ ನಡುಗಿತು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಅನ್ನುವಂತಹ ಒಂದು ದೊಡ್ಡ ಮರದಲ್ಲಿ ಭೂಮಿ ಅನ್ನುವಂತ ಒಂದು ಶಾಖೆ, ಒಂದು ಸಣ್ಣ ಗೆಲ್ಲು, ಅಲ್ಲಿ ದ್ವೀಪಗಳೆಲ್ಲ ಇರುವಂತಹದ್ದು ಪಲ್ಲವದಂತೆ. ಅಂತಹ ಪಲ್ಲವದಂತಿರುವ ಈ ಭೂಮಿ ಎಂಬ ಗೆಲ್ಲನ್ನ ನಡುಗಿಸಿ ಬಿಟ್ಟ ಹನುಮಂತ ಅಂತ ಒಟ್ಟು ಆ ಶ್ಲೋಕದ ಅಭಿಪ್ರಾಯ. ಸಪ್ತದ್ವೀಪವತಿ ಪೃಥ್ವಿ, ಸಪ್ತದ್ವೀಪಗಳಿಂದ ಕೂಡಿರುವಂತಹ ಭೂಮಿಯು ತೇನ
ಪೀಡಿತ, ಅವನಿಂದ ಪೀಡಿಸಲ್ಪಟ್ಟಿತು. ಮತ್ತು ಹೇಗೆ ಅಂದ್ರೆ ಪಲ್ಲವಾವಲಿಶಾಲಿನಿ ಸ್ನಿಗ್ಧಾ ಶಾಖಿನಃ ಶಾಖಾ ಇವ ಚಕಂಪೆ. ಸಪ್ತ ಸಂಖ್ಯಾಕಾಃ ದ್ವೀಪಾಃ ಸಪ್ತದ್ವೀಪಾಃ ಸಪ್ತದ್ವೀಪಾ ದ್ವೀಪಾಃ ಸಪ್ತದ್ವೀಪಾಃ ಅಸ್ಯಾಂ ಸಂತಿ ಇತಿ ಸಪ್ತದ್ವೀಪವತಿ. ಪುಲ್ಲಿಂಗ ಸ್ತ್ರೀಲಿಂಗ ಪ್ರಥಮ ಏಕ. ಪೃಥ್ವಿ ಸ್ತ್ರೀಲಿಂಗ ಪ್ರಥಮ ಏಕ. ಚಕಂಪೆ ಕಪಿ ಕಂಪನೆ ಅಂತ ಧಾತು. ಅದರಲ್ಲಿ ಲಿಟ್ಲಕಾರ ಪ್ರಥಮ ಪುರುಷ ಏಕವಚನ. ತೇನ ತೃತೀಯ ಏಕ. ಪೀಡಿತ ಪ್ರತ್ಯಯಾಂತವಾದ ಶಬ್ದ ಸ್ತ್ರೀಲಿಂಗ ಪ್ರಥಮ ಏಕ. ಶಾಖಾ ಇವ ಶಾಖೇವ. ಸವರ್ಣ ಇದು ಗುಣಸಂಧಿ. ಶಾಖಾ ಸ್ತ್ರೀಲಿಂಗ ಪ್ರಥಮ ಏಕ. ಇವ ಅವ್ಯಯ. ಶಾಖಿನಃ ಪುಲ್ಲಿಂಗ ಸಪ್ತ ಷಷ್ಠಿ ಏಕ. ಶಾಖಿನಃ ಶಾಖಿ ಶಾಖಿನೌ ಶಾಖಿನಃ ಶಾಖಿನಃ ಶಾಖಿನೋ ಶಾಖಿನಾಂ. ಸ್ನಿಗ್ಧಾ ಸ್ತ್ರೀಲಿಂಗ ಪ್ರಥಮ ಏಕ. ಪಲ್ಲವಾವಲಿ ಶಾಲಿನಿ ಪಲ್ಲವಾನಾಂ ಆವಲಯಃ ಪಲ್ಲವಾವಲಯಃ. ಪಲ್ಲವಾವಲಿಭಿಃ ಶಾಲತೆ ಇತಿ ಪಲ್ಲವಾವಲಿ ಶಾಲಿನಿ. ಸ್ತ್ರೀಲಿಂಗ ಪ್ರಥಮ ಏಕ. ಜ್ಯೋತಿಯವರು ಹೇಳಿ. ಪ್ರಾಸಾದ ಶಿಖರಾದೀನಿ. ಪ್ರಾಸಾದ ಶಿಖರಾದೀನಿ ಲಂಕಾಯಾಂ ಭಂಗಮಾಯಯುಃ. ಲಂಕಾಯಾಂ ಭಂಗಮಾಯಯುಃ. ಲಂಕಾಯಾಂ ಭಂಗಮಾಯಯುಃ. ನಿಷ್ಪೀಡಿತೆ ತ್ರಿಕೂಟೇ ಚ. ನಿಷ್ಪೀಡಿತೆ ತ್ರಿಕೂಟೇ ಚ. ಮಾರುತೆ ಪಾತರಂಹಸ. ಮಾರುತೆ ಪಾತರಂಹಸ. ಮಾರುತೆ ಪಾತರಂಹಸ. ಮಾರುತೆ ಪಾತರಂಹಸ. ಪ್ರಾಸಾದ ಶಿಖರಾದೀನಿ ಲಂಕಾಯಾಂ ಭಂಗಂ ಆಯಯುಃ. ಹನುಮಂತ ತ್ರಿಕೂಟ ಪರ್ವತದ ಎತ್ತರವನ್ನ ಏರಿ ನೆಲಕ್ಕೆ ಒತ್ತಿ ಆಕಾಶಕ್ಕೆ ನೆಗೆಯುವಾಗ ಏನಾಯ್ತು ಅಂದ್ರೆ ಲಂಕೆಯ ಎತ್ತರದ ಉಪ್ಪರಿಗೆಗಳೆಲ್ಲ ನಡುಗಿ ಬಿದ್ದು ಹೋದವು. ಭಂಗಂ ಆಯಯುಃ, ನಡುಗಿ ಸೀಳು ಬಿಟ್ಟು ಕೆಳಕ್ಕೆ ಬಿದ್ದು ಹೋದ್ವು ಎಲ್ಲ. ನಿಷ್ಪೀಡಿತೆ ತ್ರಿಕೂಟೇಚ ಮಾರುತೆ ಪಾತರಂಹಸ. ಒಂದು ಆ ನೆಲವನ್ನ ಒತ್ತಿದ್ರಿಂದ, ಎರಡನೇದ್ದು ಅವನು ಪಾತರಂಹಸ ಆಕಾಶಕ್ಕೆ ನೆಗೆದ ಸಂದರ್ಭದಲ್ಲಿ ಗಾಳಿಯು ಕೂಡ ಹಾಗೇನೆ ಅದು ಜೋರಾಗಿ ಸೆಳೆದು ಬಿಡ್ತು ಎಲ್ಲ ಮರಗಿಡಗಳನ್ನ, ಅಂತೆ ಪ್ರಾಸಾದಗಳನ್ನು ಕೂಡ. ಹಾಗಾಗಿ ಮಾರುತೇಹೇ ಪಾತರಂಹಸ, ಮಾರುತಿಯ ಉತ್ಪತನದ ವೇಗಕ್ಕೆ. ರಂಹಸ್ ಅಂದ್ರೆ ವೇಗ. ರಂಹ ರಂಹಸಿ ರಂಹಾಂಸಿ. ಪಾತನ ರಂಹಸಿ. ಪಾತನ ಅಂದ್ರೆ ಹಾರುವುದು, ಬೀಳುವುದು, ಅಂದ್ರೆ ನೆಗೆಯುವುದು ಇಲ್ಲಿ ಅರ್ಥ. ಉತ್ಪತನ ಅಂತ ಅರ್ಥ. ಪಾತ ಅಂದ್ರೆ ಉತ್ಪತನದ ವೇಗಕ್ಕೆ. ನಿಷ್ಪೀಡಿತೆ ತ್ರಿಕೂಟೆ, ತ್ರಿಕೂಟ ಪರ್ವತವು ನಿಷ್ಪೀಡಿತೆ ಚೆನ್ನಾಗಿ ಪೀಡನೆಗೆ ಒಳಗಾಗಲು. ಲಂಕಾಯಾಂ ಲಂಕೆಯಲ್ಲಿ. ಪ್ರಾಸಾದ ಶಿಖರಾದೀನಿ, ಪ್ರಾಸಾದ ಅಂದ್ರೆ ಉಪ್ಪರಿಗೆಯ ಮೇಲಿನ ಶಿಖರಗಳೆಲ್ಲವೂ ಕೂಡ. ಭಂಗಂ ಅದಕ್ಕೆ ಕಿರೀಟ, ಮೇಲೇನೇನೋ ಒಂದೊಂದು ರೀತಿಯ ಕಲಶಗಳನ್ನೆಲ್ಲ ಜೋಡಿಸಿರ್ತಾರಲ್ಲ, ಆ ಎತ್ತರದ ಪ್ರಾಸಾದದ ಮೇಲಿನ ದೇವಸ್ಥಾನಗಳಲ್ಲಿ ಇಡುವಂತಹ ಶಿಖರಗಳೆಲ್ಲವೂ ಕೂಡ ನಾಶವನ್ನು ಹೊಂದಿದವು. ಭಂಗಂ ಆಯಯುಹು, ಭಂಗವನ್ನ ಹೊಂದಿ ಕೆಳಕ್ಕೆ ಬಿದ್ದು ಹೋದವು. ಮಾರುತೇಹೆ ಷಷ್ಠೀಕ
ಮಾರುತೇಃ ವಾತರಂಹಸ ತ್ರಿಕೂಟೆ ನಿಷ್ಪೀಡಿತೆ ಸತಿ ಲಂಕಾಯಾಂ ಪ್ರಾಸಾದ ಶಿಖರಾದೀನಿ ಭಂಗಂ ಆಯುಃ. ಮಾರುತಿಯು ತನ್ನ ಹಾರುವ ವೇಗದಿಂದ ಮಾರುತಿಯ ತನ್ನ ಹಾರುವ ವೇಗದಿಂದಾಗಿ ಮತ್ತು ತ್ರಿಕೂಟ ಪರ್ವತದ ಮೇಲೆ ಕಾಲಿಟ್ಟು ನೆಲಕ್ಕೆ ಒತ್ತಿದ್ರಿಂದಾಗಿ ಲಂಕೆಯಲ್ಲಿರುವಂತಹ ಅನೇಕ ಎತ್ತರದ ಕಟ್ಟಡಗಳ ಮೇಲಿನ ಶಿಖರಗಳು ಭಗ್ನಗೊಂಡು ಬಿದ್ದವು ಅಂತ ಒಟ್ಟು ಅದರ ತಾತ್ಪರ್ಯ. ಪ್ರಾಸಾದ ಶಿಖರಾದೀನಿ, ಪ್ರಾಸಾದಾನಾಂ ಶಿಖರಾಣಿ, ಪ್ರಾಸಾದ ಶಿಖರಾಣಿ, ಪ್ರಾಸಾರ ಶಿಖರಾಣಿ ಆದಯಃ ಏಷಾಂತಾನಿ ಪ್ರಾಸಾದ ಶಿಖರಾದೀನಿ. ಲಂಕಾಯಾಂ ಸಪ್ತಮಿ ಏಕ, ಭಂಗಂ ದ್ವಿತೀಯ ಏಕ, ಆಯಯುಃ ಲಿಟ್ ಯಾಪ್ರಾಪಣೆ ಲಿಟ್ ಪ್ರಥಮ ಬಹು ಆಂಗ್ ಉಪಸರ್ಗ ಅದು. ಆಯಯುಃ ಆಯಯುಃ ನಿಷ್ಪೀಡಿತೆ ಕ್ತ ಪ್ರತ್ಯಯಾಂತವಾದ ಶಬ್ದ ಸಪ್ತಮಿ ಏಕ, ತ್ರಿಕೂಟೆ ಸಪ್ತಮಿ ಏಕ ಚ ಅವ್ಯಯ, ಮಾರುತೇಃ ಷಷ್ಠಿ ಏಕ, ವಾತ ಪಾತರಂಹಸ ಪಾತಸ್ಯ ರಂಹಃ ಪಾತರಂಹಃ ತೇನ ಪಾತರಂಹಸ. ಮಂಜುಳಾ ಅವರು ಹೇಳಿ. ಮೃತಾ ಕೇಚಿತ್ ಪರೇ ಮುಗ್ಧಾ, ಮೃತಾ ಕೇಚಿತ್ ಪರೇ ಮೃತಾಂ, ಮೃತಾ ಕೇಚಿತ್ ಪರೇ ಮೃತಾಂ, ರುರುದು ರಾಕ್ಷಸಾಃ ಪರೇ, ರುರುದು ರಾಕ್ಷಸಾ ಪರೇ, ರುರುದು ರಾಕ್ಷಸಾ ಪರೇ, ಕರ್ತವ್ಯಮೂಢಾ ಅಪರೇ, ಕರ್ತವ್ಯಮೂಢಾ ಅಪರೇ, ಕರ್ತವ್ಯಮೂಢಾ ಅಪರೇ, ಲಂಕಾಕಂಪನ ಕಂಪಿತಾಃ, ಲಂಕಾಕಂಪನ ಕಂಪಿತಾಃ, ಲಂಕಾಕಂಪನ ಕಂಪಿತಾಃ. ಈ ಹನುಮಂತನ ವೇಗದ ನೆಗೆತಕ್ಕೆ ಲಂಕೆಯಲ್ಲಿದ್ದಂತಹ ರಕ್ಕಸರೆಲ್ಲ ಕೆಲವರು ಕೇಚಿತ್ ಮೃತಾಹ, ಕೆಲವರು ಆ ಕಂಪನಕ್ಕೆ ಲಂಕೆಯ ಒಳಗೆ ಇದ್ದ ರಾಕ್ಷಸರೆಲ್ಲ ತಾವೇ ಹೆದರಿ ಸತ್ರು. ಇನ್ನು ಕೆಲವರು ಮುಗ್ಧಾಹ, ಒಂದು ರೀತಿಯಲ್ಲಿ ಮೂರ್ಛೆಗೊಳಗಾದ್ರು, ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಮೂರ್ಛೆ ಬಿದ್ರು. ಇನ್ನು ಕೆಲವರು ರಾಕ್ಷಸಾಹ ಪರೇ ರಾಕ್ಷಸಾಹ ರುರುದೂಹು, ರುರುದೂ ಅಂದ್ರೆ ಅದು ರುರುದುಹು ಅಂತಾನೆ, ಅದು ಮುಂದೆ ರಾಕ್ಷಸ ಅಂತ ರೇಪ ಇದ್ದದ್ರಿಂದ ರುರುದೂ ಅಂತ ದೀರ್ಘ ಆಗಿದೆ. ರುರುದೂ ಜೋರಾಗಿ ಹತ್ತು ಬಿಟ್ರಂತೆ. ರುರುದೂ ರಾಕ್ಷಸಾಃ ಪರೇ. ಇನ್ನು ಅಪರೇ ಕರ್ತವ್ಯ ಮೂಢಾಹ, ದಿಗ್ಭ್ರಾಂತರಾಗಿ ನಿಂತು ಬಿಡಿದರೆ, ಬೀಳ್ತಾ ಇದೆ, ತಮ್ಮ ವಸ್ತುಗಳೇ ಎದುರುಗಡೆ ಬಿದ್ದೋಗ್ತಾ ಇದ್ರೆ ಆದ್ರೂ ನೋಡ್ತಾ ನಿಂತು ಬಿಡಿದ್ರೆ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಏನ್ ಮಾಡ್ಲಿ ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕರ್ತವ್ಯ ಮೂಢ ಅಪರೇ. ಯಾಕೆ ಲಂಕಾ ಕಂಪನ ಕಂಪಿತಾಹ, ಲಂಕೆಯ ಕಂಪನದಿಂದ ತಾವು ಕೂಡ ಕಂಪಿಸಿದಂತಹ ಮಂದಿ ಕೆಲವರು ಸುಮ್ಮನಾದ್ರು, ಕೆಲವರು ಅಸ್ತ್ರು, ಇನ್ನು ಕೆಲವರು ಮೂರ್ಛೆ ಬಿದ್ರು, ಇನ್ನು ಕೆಲವರೆಲ್ಲ ಪೆಟ್ಟಿಗೆ ಅಥವಾ ಅದರ ಅಡಿಗೆ ಬಿದ್ದು ಸತ್ತೇ ಹೋದ್ರು. ಇದು ಲಂಕೆಯೊಳಗಿನ ರಕ್ಕಸರ ದುಸ್ಥಿತಿ. ಲಂಕಾಯಾಂ ಲಂಕೆಯಲ್ಲಿ ಕಂಪನ ಕಂಪನ ಕಂಪಿತಾಹ, ಕಂಪನದಿಂದ ಕಂಪಿತರಾದಂತಹ ಕೆಲವರು ಮೃತಾಹ, ಕೆಲವರು ಮುಗ್ಧಾಹ ಅಂದ್ರೆ ಮೂರ್ಛಿತಾಹ, ಇನ್ನು ಕೆಲವರು ಕರ್ತವ್ಯ ಮೂಢಾಹ ಎಚ್ಚರ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿಯಲ್ಲಿ ಲಂಕೆ ಹನುಮಂತನ ನೆಗೆತದ ಏಟಿಗೆ ನಲುಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಮೃತಾಹ ಪ್ರಥಮ ವಿಭಕ್ತಿ ಬಹುವಚನ ಅವ್ಯಯ, ಪರೇ ಪ್ರಥಮ ವಿಭಕ್ತಿ ಬಹುವಚನ, ಮುಗ್ಧಾಹ ಸ್ತ್ರೀಲಿಂಗ ಪ್ರಥಮ ಬಹು, ರುರುದೂಹು ಲಿಟ್ ಪ್ರಥಮ ಬಹು, ಲಿಟ್ ಪ್ರಥಮ ಪುರುಷ ಬಹುವಚನ, ರಾಕ್ಷಸಾಹ ಪುಲ್ಲಿಂಗ ಪ್ರಥಮ ಬಹು, ಪರೇ ಪುಲ್ಲಿಂಗ ಪ್ರಥಮ ಬಹು, ಕರ್ತವ್ಯ ಮೂಢಾಹ ಪುಲ್ಲಿಂಗ ಪ್ರಥಮ ಬಹು, ಅಪರೇ ಪುಲ್ಲಿಂಗ ಪ್ರಥಮ ಬಹು, ಅಪರಃ ಅಪರೌ ಅಪರೇ ಅಪರಂ ಪರೋ ಪರಾನ್. ಲಂಕಾ ಕಂಪನ ಕಂಪಿತಾಹ, ಲಂಕಾಯಾಂ ಕಂಪನಂ, ಲಂಕಾ ಕಂಪನಂ, ಲಂಕಾಯಾಂ ಕಂಪನಂ, ಲಂಕಾಯಾಂ ಲಂಕಾ ಕಂಪನೇನ
ಕಂಪಿತಾಹ ಲಂಕಾ ಕಂಪನ ಕಂಪಿತಾಹ ರಾಕ್ಷಸಾಹ ಎಲ್ಲವೂ ಕೂಡ ಬಹುವಚನದಲ್ಲೇ ಇರುವಂತದ್ದು. ಕರ್ತವ್ಯ ಮೂಢಾಹ ಕರ್ತವ್ಯೇ ಮೂಢಾಹ ಕರ್ತವ್ಯ ಮೂಢಾಹ. ಸರಿ. ನವನಿಧಿಯವರು ಹೇಳಿ. ಸದ್ವಿತೀಯ ಇವ ಸದ್ವಿತೀಯ ಇವಾದಿತ್ಯ ಸದ್ವಿತೀಯ ಇವಾದಿತ್ಯ ಸದ್ವಿತೀಯ ಇವಾದಿತ್ಯ ಆದಿತ್ಯ ಪಥಮೇ ಇವಾನ್ ಆದಿತ್ಯ ಪಥನೆ ಇವಾನ್ ಆದಿತ್ಯ ಪಥನೆ ಇವಾನ್ ಅತಿ ದೀರ್ಘಮಥಾಧ್ವಾನಂ ಅತಿ ದೀರ್ಘಮತಧ್ವಾನಂ ಅತಿ ದೀರ್ಘಮತಧ್ವಾನಂ ಹನುಮಾನ್ನತ್ಯವರ್ತತ ಹನುಮಾನ್ಯತ್ಯವರ್ತತ ಹನುಮಾನ್ಯತ್ಯವರ್ತತ. ಸಹ ಹನುಮಾನ್ ಆ ಹನುಮಂತನು ದ್ವಿತೀಯ ಆದಿತ್ಯ ಇವ ಮತ್ತೊಬ್ಬ ಆದಿತ್ಯನಂತೆ ದ್ವಿತೀಯ ಇವ ಆದಿತ್ಯ ಎರಡನೆಯ ಆದಿತ್ಯನಂತೆ ಅಂದ್ರೆ ಆಕಾಶದಲ್ಲಿ ಒಂದು ಬೆಳಕು ಇದೆ, ಹನುಮಂತ ಹಾರಿದ್ರೆ ಮತ್ತೊಂದು ಬೆಳಕು ಬಂತು ಆಕಾಶದಲ್ಲಿ ಅಂತ ಎರಡನೆಯ ಸೂರ್ಯನನ್ನ ಕಂಡಂತೆ ಆಶ್ಚರ್ಯಕ್ಕೆ ಒಳಗಾದ್ರು. ಆದಿತ್ಯನ ಪಥವನ್ನೇ ಅನುಸರಿಸಿ ಹೊರಟಂತಹ ಉತ್ತರದ ಕಡೆಗಿನ ಪ್ರಯಾಣ, ಆದಿತ್ಯ ಮಾರ್ಗದ ಪ್ರಯಾಣ ಅವನನ್ನ ಆ ಕಾರ್ಯದಲ್ಲಿ ತೊಡಗುವಂತೆ ಮಾಡಿತು. ಅಂದ್ರೆ ಅವನು ಆಕಾಶ ಮಾರ್ಗಗತನಾಗಿ ಆದಿತ್ಯ ಪಥಂ ಆದಿತ್ಯ ಹೋಗುವ ದಾರಿಯನ್ನು ಸೇರಿದ. ಅಥ ಆ ಬಳಿಕ ಅಥವಾ ಅನಂತರ ಅತಿ ದೀರ್ಘವಾದ ದಾರಿಯನ್ನು ಅತಿಕ್ರಮಿಸಿದ. ಸೂರ್ಯನ ಹಿಂದೆ ಹೋದದ್ರಿಂದ ದೂರ ಅಂತ ಅನಿಸ್ಲಿಲ್ಲ. ಹುಡ್ಕೊಂಡು ಹೋಗುದು ಅಂತಂದಾಗ ತುಂಬಾ ದೂರ ಅನ್ಸುತ್ತೆ. ಇದು ಯಾರೋ ಹೋಗ್ತಾ ಇರುವವರ ಹಿಂದೆ ಸುಮ್ನೆ ಮಾತಾಡ್ಕೊಂಡು ಹೋಗ್ಬಿಟ್ರೆ ಆ ದೂರ ಹೆಚ್ಚು ಕ್ರಮಿಸಿದ್ದೇ ಗೊತ್ತಾಗುದಿಲ್ಲ. ಹಾಗೆ ಆದಿತ್ಯ ತನ್ನ ಪಥದಲ್ಲಿ ನಿತ್ಯ ಹೋಗುವುದರಲ್ಲೇ ಇವನು ಎರಡನೇ ಆದಿತ್ಯನಂತೆ ಹೋಗಿ ಪಶ್ಚಿಮದ ಅಥವಾ ಯಾವ ದಿಕ್ಕಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿ ಸೇರ್ತಾನೆ. ಹೇಗೆ ಸೇರಿದ ಅಂತ ಹೇಳುವಾಗ ತುಂಬಾ ಉತ್ತಮವಾದ ಒಂದು ಗುಣಲಕ್ಷಣಗಳಿಂದ ಕೂಡಿದಂತೆ ಈ ಮಾತನ್ನು ವರ್ಣಿಸಿದ್ದಾರೆ ನಾರಾಯಣ ಪಂಡಿತರು. ಎರಡನೇ ಸೂರ್ಯನಂತೆ ಕಂಡ ಅಂತ ಒಂದು, ಅತ್ಯಂತ ದೀರ್ಘವಾದ ದಾರಿಯನ್ನ ಸೂರ್ಯ ಹೋಗಿ ಮುಟ್ಟುವ ಮುಂಚೆ ಇವನು ಹೋಗಿ ಬಂದಾಗಿತ್ತು. ಇವನು ಹೀಗೆ ಹೋದ್ರೆ ಹೀಗೇ ಹೋಗುದು, ಮತ್ತೆ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಹನುಮಂತ ಹಾಗಲ್ಲ, ಹೀಗೆ ಹೋಗಿ ಮತ್ತೆ ವಾಪಸ್ ತಕ್ಷಣವೇ ಬಂದ. ಮತ್ತ ಹೋದಾಗ್ಲೂ ಬಂದಾಗ್ಲೂ ಸ್ವಸಾಮರ್ಥ್ಯದಿಂದ, ಭಗವಂತ ಒಬ್ಬ ಇದ್ದಾನೆ ಬಿಡಿ, ಅವನಿಗಿಂತ ಕೆಳಗಿನವರ ಯಾರ ನಿರೀಕ್ಷೆಯೂ ಇಲ್ಲದೆ ತನ್ನ ಕಾರ್ಯವನ್ನ ಮಾಡಿ ಮುಗಿಸಿದ. ಇವರೆಲ್ಲ ಇದ್ದೀರಿ, ನೀವ್ ಯಾಕೆ ಮಾಡುದಿಲ್ಲ, ನಿಮ್ಗೆ ಮಾಡ್ಲಿಕ್ಕೆ ಹೇಳಿದ್ರೆ ಎಲ್ಲರೂ ಅವರವರ ಬ್ಯಾಗ್ ಹಿಡ್ಕೊಂಡು ಹೊರಟೋಗ್ಬಿಡ್ತಾರೆ, ಉಳಿದವರೆಲ್ಲ ಅಲ್ಲೇ ಬಾಕಿ. ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಹೋಗಬೇಕು ಅನ್ನುವಂತಹ ವ್ಯವಸ್ಥೆ ಇದು ರಾಕ್ಷಸರಲ್ಲಿ ಕಾಣದೇ ಇರುವಂಥದ್ದು. ಹಾಗಾಗಿ ಹನುಮಾನ್ ಅವರೆಲ್ಲರನ್ನೂ ಕೂಡ ಅತ್ಯವರ್ತತ ದಾಟಿ ನಿಂತ. ಅಂದ್ರೆ ಅವರ ಗುಣದಿಂದಲೂ ಅವನ ಮೊದಲುಗಿಂತಲೂ ತುಂಬಾ ಚಿಕ್ಕವರು, ಇನ್ನು ಬಲದಿಂದಲೂ ಅತ್ಯಂತ ಸಮರ್ಥ ಅನ್ನೋದನ್ನ ಈ ಮಾತಿನ ಮೂಲಕ ಅನುಸಂಧಾನ ಮಾಡಬಹುದು. ಸರಿ, ಅತ್ಯವರ್ತತ ಅಂದ್ರೆ ದಾಟಿ ನಿಂತ. ಅತಿ ದೀರ್ಘವಾದ ದಾರಿಯನ್ನು ಹೋಗಿ ಮತ್ತೆ ವಾಪಸ್ಸು ಕ್ರಮಿಸುವ ಮೂಲಕ ಸೂರ್ಯನ ನಡೆಯನ್ನೇಕೆ ಒಂದು ಸರ್ತಿ ಯಾಕೆ ಹೀಗೆ ತಿರುಗಬಾರದು ಅಂದ್ರೆ ಅವನಿಗೆ ತಿರುಗುವಷ್ಟು ಸ್ವತಃ ಶಕ್ತಿ ಇಲ್ಲ ಅನ್ನೋದ್ರಿಂದ ಅವನೇ ಈ ಜಗತ್ತಿನ ಒಡೆಯ ಅನ್ನೋದನ್ನ ಹೇಳಲಿಕ್ಕೆ ಬೇರೆ ಬೇರೆ ಪ್ರಸಂಗಗಳನ್ನ ನಾವು ಈ ಪದ್ಯದಲ್ಲಿ ಕಾಣ್ತೇವೆ. ಸಹ ದ್ವಿತೀಯ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಏಕ, ಇವ ಅವ್ಯಯ ಆದಿತ್ಯ ಪುಲ್ಲಿಂಗ ಪ್ರಥಮ ಏಕ, ಔಷಧಿ ಆದಿತ್ಯ ಪಥಮೇ ಇವಾನ್ ಆದಿತ್ಯಸ್ಯ ಪಥಂ ಆದಿತ್ಯ ಪಥಂ ಇವಾನ್.
ಹೊಂದಿದನು ಅಂತ ಅರ್ಥ. ಏವಾನ್ ಆದಿತ್ಯನ ದಾರಿಯನ್ನು ಹೊಂದಿದ ಆಕಾಶಕ್ಕೆ ನೆಗೆದ ಅಂತ ಅರ್ಥ. ಅತಿ ದೀರ್ಘಂ ಅತ್ಯಂತ ಹೆಚ್ಚಿನ ದೀರ್ಘವನ್ನ, ತಂ ದ್ವಿತೀಯ ಏಕ, ಅಥ ಅವ್ಯಯ, ಅಧ್ವಾನಂ ಅಧ್ವಾನ ಅಂತ ನಾವು ಕನ್ನಡದಲ್ಲಿ ಬಳಸಿದ ಹಾಗಲ್ಲ, ಸಂಸ್ಕೃತದಲ್ಲಿ ದಾರಿ ಅಂತ ಅರ್ಥ. ಹನುಮಾನ್ ಶಾನಚ್ ಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ನಿ ಅವರ್ತತ ನ್ಯವರ್ತತ ಲಂಗ್ ಪ್ರಥಮ ಏಕ. ಸಾಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.